ಏನಾರ ಮಾಡಿ ಲೋಕಾಯುಕ್ತ ಮೂಲಕ ಇದನ್ನು ಮುಚ್ಚಿ ಹಾಕುವ ಪ್ರಯತ್ನ ಇಲ್ಲಿ ರಾಜ್ಯ ಸರ್ಕಾರ ನಡೆಸಿದ್ರೆ, ಇನ್ನೊಂದು ಕಡೆ ಇಡಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ಹೆಂಗಾದ್ರೂ ನೋಡಿ ಸಿಗಿಸ್ಬೇಕಿದ್ರಲ್ಲ, ಇವರ ಭ್ರಷ್ಟಾಚಾರ ಆರೋಪ ತಗಲಬೇಕು ಅನ್ನುವಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಇವೆರಡೂ ತಪ್ಪರು ಇವು. ಯಾಕಪ್ಪ ಅಂತಂದ್ರೆ ಶಿಕ್ಷೋದಕ್ಕಾಗಿ ಬೆನ್ನೋದು ಬೇರೆ, ಅವ್ರು ನಿಜವಾಗಿ ಇದ್ದಿದ್ರೆ ಆಗಿಲ್ಲ, ಹೊರಗೆ ಬರಲಿ, ಏನು ತಪ್ಪಿಲ್ಲ, ಅವ್ರಿಗೆ ಶಿಕ್ಷೆ ಆಗಿಲ್ಲ. ಇವ್ರು ಸಿದ್ದರಾಮಯ್ಯನವ್ರಿಗೆ ತಪ್ಪಾಗಿದ್ರೆ ಅವ್ರು ಯಾರು ಮಾಡಿದ್ರೆ ಅವರಿಗೆಲ್ಲ. ಆದರೆ ಅನಗತ್ಯ ಶಿಕ್ಷಿಸೋ ಪ್ರಯತ್ನ ಆಗಬಾರ್ದು, ಅನಗತ್ಯ ಅದು ತಪ್ಪಿಸೋಳಗೆ ಏನು ಸುಳ್ಳು ಹೇಳುವಂಥದ್ದು ಆಗ್ಬೋದು. ಇವತ್ತು ನೋಡ್ರಿ, ಕುಮಾರ್ ನಾಯಕರು ದೊಡ್ಡ ಕೆಲಸ ನೋಡೋದ, ಇಂಥ ದೊಡ್ಡ ಭೂ ಪರಿವರ್ತನೆ ಆಗಿದ್ದಾವೆ, ಇದ್ರ ಬಗ್ಗೆ ಅವರು ಎಷ್ಟು ನಿರ್ಲಕ್ಷ್ಯವಾಗಿ ಇದ್ದಾರಪ್ಪ, ನಮ್ಮ ಅಧಿಕಾರ ಸೇವೆ ವರ್ಗದವ್ರು ಯಾವ ರೀತಿ ಇದ್ದಾರೆ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಅವ್ರಿಗೆ ಯಾರಿಗೇನು, ಯಾರು ನಮ್ಮ ಕನ್ನಡ ಗಾದಿ ಮಾಡಿಲ್ಲ, ಯಾರು ಹರಿದ್ರೇನು ರೀ, ಯಾರು ಮುರಿದ್ರೇನು ಅನ್ನೋ ಹಂಗೆ ಇದ್ದಾರೆ ಅಧಿಕಾರ ಸೇವೆ ವರ್ಗದವ್ರು. ದೊಡ್ಡ ಗೋಲ್ಮಾಲ್ ನೋಡೋದ. ಇವರು ನಮ್ಮ ಲೋಕಾಯುಕ್ತದವ್ರು 700 ಕೋಟಿ ಅಂತಾರೆ, ಮತ್ತು ನಮ್ಮ ಇಡಿ ಅವರದ್ದು ಒಂದು 4,000-5,000 ಸಾವಿರ ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಎಲ್ಲೋ ಒಂದಿಷ್ಟು ಅದು ಹೆಚ್ಚು ಕಡಿಮೆ ಇವರು ಕಡಿಮೆ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡಿದ್ರೆ, ಅವ್ರು ಮ್ಯಾಕ್ಸಿಮೈಸ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸತ್ಯಲ್ಲಿ ಸತ್ತು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈಗ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದಿಷ್ಟ, ನಮಗೆ ತಿಳಿದ ಪ್ರಕಾರ ನಮಗೆ ತಿಳಿದಂಥ ವಿಷಯಗಳ ನೆರಗಟ್ಟಿನೆಲ್ಲ ಇವತ್ತು ಎರಡೂ ಸರ್ಕಾರಗಳು ಮಾಡೋದು ತಪ್ಪಲ್ಲ. ಒಬ್ಬರು ಸಿಗಿಸ್ಬೇಕು ಪ್ರಯತ್ನ ಮಾಡೋಕ್ಕಾಗಿದ್ದು, ಅಥವಾ ಅಲ್ಲಿ ಎಬ್ಬಿಸ್ಕೊಂಡು ಅದು ತಪ್ಪಿಸ್ಕೊಂಡು ಹೋಗೋ ಸಲುವಾಗಿ ರಾಜ್ಯ ಸರ್ಕಾರ ಮಾಡೋದು, ಎರಡು ತಪ್ಪದಾವ. ಜೊತೆಗೆ ಸತ್ಯ ಹೊರಗೆ ಬರಲಿ. ನಿಜವಾಗಿಯೂ ಇದರಲ್ಲಿ ಏನೂ ಇಲ್ಲ ಇಲ್ವ, ನಾವು ಸಿದ್ದರಾಮಯ್ಯದ್ದು ಮತ್ತು ಅವರ ಪಾರ್ಟಿದು ಅನ್ನೋದು ಸಹಿತ ಇಲ್ಲಿ ಗಮನಿಸಬೇಕಾಗಿದೆ. ಅದ್ರ ಜೊತೆಗೆ ಇನ್ನುಳಿದ ಬೇರೆಯವ್ರ ಪಕ್ಷದವರು ಇದರಲ್ಲಿ ಎಷ್ಟೆಷ್ಟು ಮಂದಿ ಈ ಭೂಮಿಯನ್ನು ಹೊಡೆದಾರ ಈ ಮುಡಾದಲ್ಲಿದೆ ಅದರ ಬಗ್ಗೆನೂ. ಹೀಗಾಗಿ ಎರಡು ತಪ್ಪಲ್ಲ, ಇದರೊಳಗೆ ಎಲ್ಲೋ ಸತ್ಯ ಅಡಗ್ಯದ. ಸತ್ಯ ಹೊರಗೆ ಬಂದ ಯಾರೂ ತಪ್ಪು ಮಾಡಲಿ, ಅವರು ಕುಮಾರ್ ನಾಯಕರು ಮಾಡಿದಾರೋ, ಸಿದ್ದರಾಮಯ್ಯರು ಮಾಡಿದಾರೋ, ಯಾರು ಮಾಡಿದಾರೋ, ಆದರೆ ಇಲ್ಲಿ ದೊಡ್ಡ ಪ್ರಮಾಣದ ಹಗರಣಂತೆ ಆಗಿ ಹೋಗ್ಯದ, ಏನು ಸುಳ್ಳಲ್ಲ. ಅದರ ಬಗ್ಗೆ ಇನ್ನೂ ಚರ್ಚೆ ಆಗಲಿ ವಿನಃ ಒಬ್ಬರೊಬ್ಬರು ಶಿಕ್ಷುವಂಥ ಒಂದು ಪ್ರಯತ್ನ ಇಬ್ಬರು ಮಾಡುವ ಅವಶ್ಯಕತೆ ಇಲ್ಲ. ಸತ್ಯ ಹೊರಗೆ ಬರಲಿ ಅನ್ನೋದು ಒಂದು ಸದಾಶೆ. ಜೊತೆಗೆ ಇಂಥವ್ರು ನಡೀತಾನೆ ಇದ್ದಾವೆ ಪ್ರತಿಯೊಂದು. ಈ ಒಂದು ಬುಡ ಮತ್ತೆಲ್ಲ ಕಡೆ ಹಿಂಗೆ ನಡೀತಾ ಇದ್ದಾವೆ. ಇವುಗಳ ತಲೆ ಯಾವಾಗ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ನೋಡೋಣ ಯಾವಾಗ ಆಗ್ತದೆ ಅಂತ ಹೇಳ್ತಾ, ಇನ್ನು ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.